ತಾತ ತಾತ ನಾನು ಶೌರ್ಯ. ಅನುಪಮ ಅಮ್ಮ ಕೂಡ ಬಂದಿದ್ದಾರೆ ನೋಡಿ. ಯಾಕಾಗತ್ತೆ ಅಣ್ಣ, ಮದ್ವೆ ಆಗತ್ತೆ ಹೊರತು ನಾನು ಅಜಯ್ ಭಾವ ಮದ್ವೆ ಮಾಡ್ಕೊಂಡಿದ್ದೀವಿ. ಹೇಗಿದ್ದೀರ ತಾತ? ನಾನ್ ಚೆನ್ನಾಗೇ ಇದ್ದೀನಿ. ಅನುಪಮ ಅಮ್ಮ ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ತಾತ. ಅವಳು ಅನುಪಮ ಅಮ್ಮಗೆ ಬೇಕಾಗಿರೋ ಹುಡುಗಿ, ಹೆಸರು ಕಲ್ಯಾಣಿ. ಅವಳು ಕೂಡ ಇಲ್ಲೇ ಇರ್ತಾಳೆ. ನಿಮ್ ತಾತನ್ಗೆ ಮಾತ್ ಬರಲ್ವಾ? ಮೂಗಾನ? ಮಾತು ಬಂದರೂ ಕೂಡ ಮಾತಾಡೋದನ್ನ ನಿಲ್ಲಿಸಿ 18 ವರ್ಷ ಆಗೋಗಿದೆ. ಇಷ್ಟು ವರ್ಷ ಮೌನ ವ್ರತನ? ಯಾಕೋ ಅಷ್ಟು ದೊಡ್ಡ ತೀರ್ದಿರೋ ಕೋರಿಕೆ ಏನಿದೆ ನಿಮ್ ತಾತನ್ಗೆ? ಅವರು ಮಾತಾಡೋದು ಬೇಡ ಅನ್ಕೊಂಡಿದ್ದು ಕತ್ಲಲ್ಲಿ ಜೀವನ ಮಾಡ್ತಿರೋದು ಯಾವುದೋ ತೀರ್ದೇ ಇರೋ ಕೋರಿಕೆಗೋಸ್ಕರ ಅಲ್ಲ. ತಾನು ಬೆಳೆಸಿದ ರೀತಿಗೆ ಕೆಟ್ಟ ಹೆಸರು ತಂದು ಒಂದು ಕುಟುಂಬನ ಬೇರೆ ಮಾಡಿದ ನಿಮ್ಮ ಶೌರ್ಯ, ಏನಿಲ್ಲ ಕಲ್ಯಾಣಿ, ತುಂಬಾ ಪ್ರೀತಿಯಿಂದ ಬೆಳೆಸಿದ ಮೊಮ್ಮಗಳು ಯಾರನ್ನೋ ಮದ್ವೆ ಮಾಡ್ಕೊಂಡು ಹೊರಟೋದ್ಲು. ಆವತ್ತಿಂದ ಹೀಗಾಗ್ಬಿಟ್ಟಿದ್ದಾರೆ. ಏನು? ಪ್ರೀತಿಸಿದ್ರೆ ಮದ್ವೆ ಒಪ್ಕೋಬಹುದಲ್ವಾ? ಪ್ರೀತಿಸೋದೇನಾದ್ರೂ ತಪ್ಪಾ? ಮನ್ಸಿಗೆ ಇಷ್ಟ ಇಲ್ದಿರೋನ್ ಜೊತೆ ಹೇಗ್ ಜೀವನ ಮಾಡೋದಕ್ಕಾಗತ್ತೆ? ನೀನು ಒಬ್ಳು ಹೆಣ್ಣೆ ತಾನೆ? ಅರ್ಥ ಆಗೋ ಹಾಗೆ ನೀನಾದ್ರೂ ಹೇಳ್ಬೋದಲ್ವಾ? ಸರಿಯಾಗಿದ್ದೀರಾ ಎಲ್ಲ. ಪ್ರೀತಿ ತುಂಬಾ ದೊಡ್ಡದು. ನಿಮ್ಮಂತವ್ರಿಗೆ ಅದ್ಯಾವಾಗ ಅರ್ಥ ಆಗುತ್ತೋ ಏನೋ. ಪ್ರೀತಿ ತುಂಬಾ ದೊಡ್ಡದೆ. ಒಂಬತ್ತು ತಿಂಗಳು ಹೊತ್ತು ಹೇರೋ ತಾಯಿ ಪ್ರೀತಿನೇ ದೊಡ್ಡದು. ಭುಜದ ಮೇಲೆ ಹೊತ್ಕೊಂಡು ಬೆರಳು ಹಿಡ್ಕೊಂಡು ನಡೆಸೋ ತಂದೆ ಪ್ರೀತಿನೇ ದೊಡ್ಡದು. ಒಂದು ತಾಯಿ ಕರುಳು ಸಂಬಂಧನ ಇಟ್ಕೊಂಡು ಹುಟ್ಟೋ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿನೇ ದೊಡ್ಡದು.
ಅಷ್ಟೇ ಹೊರತು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ಸಂಬಂಧನ ಪ್ರೀತಿಸೋದು, ಇನ್ನೊಬ್ಬರ ಪ್ರೀತಿನ ದೂರ ಮಾಡೋದು ನಿಜವಾದ ಪ್ರೀತಿ ಅಲ್ಲ ಅಲ್ಲ ಅಲ್ಲ. ತಾತ ತಾತ ನೀವು ಮಾತಾಡಿದ್ರ? ಅಮ್ಮ, ತಾತ ಮಾತಾಡಿದ್ರು. ತಪ್ಪು ಮಾಡಿದ್ಲು ಮಾಡಿದ್ಲು ಮಾಡಿದ್ಲು. ತಾತ, ಅಮ್ಮ, ಇಷ್ಟು ವರ್ಷ ಆದ್ಮೇಲೆ ತಾತ ಮಾತಾಡ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ನಾನ್ ಕಾಲಿಟ್ಟಿರೋಗಳಿಗೆ ಅಂತದ್ದು ಅನ್ಕೋ. ನಿಜಾನೇ, ಈಗಷ್ಟೇ ನಿನ್ ಕಾಲ್ ಬಗ್ಗೆ ನ್ಯೂಸಲ್ಲಿ ತೋರಿಸ್ತಿದ್ರು. ಅಮ್ಮ, ಪರಿಸ್ಥಿತಿಗಳು ಸರಿ ಹೋಗೋವರೆಗೂ ನಾವಿಲ್ಲೇ ಇರೋಣ. ಓಯ್, ಕಪ್ಪಿ ಚೇಷ್ಟೆಗಳು ಮಾಡ್ದೆ ನಿನ್ನ ಕೋಪನ ಕಡಿಮೆ ಮಾಡ್ಕೊಂಡು ಇದು ನಿನ್ನ ಮನೆನೇ ಅನ್ಕೊಂಡು ಸ್ವಲ್ಪ ಕಾಮಾಗಿರು. ನನಗೆ ಹುಚ್ಚು ಇಲ್ಲ, ಬುದ್ಧಿ ಭ್ರಮಣೆ ಅಂತೂ ಇಲ್ವೇ ಇಲ್ಲ. ಆದ್ರೂ ಇದೇನು ನಮ್ಮ ಅಮ್ಮನ ಮನೆನಾ ಅಥವಾ ಅಜ್ಜಿ ಮನೆನಾ ನಂದೇ ಅನ್ಕೊಳ್ಳೋದಕ್ಕೆ? ಹೌದು, ಈ ಮನೆ ನಿಮ್ಮ ಅಮ್ಮಂದೆ. ಐ ಮೀನ್, ನಿಮ್ಮ ಅಜ್ಜಿ ಮನೆ ಅಂತಾನೆ ಅನ್ಕೋ. ನಂದಲ್ದಿರೋದನ್ನ ಯಾವತ್ತು ನಂದು ಅಂತ ಅನ್ಕೊಳಲ್ಲ. ನಂದೇ ಅನ್ನೋದನ್ನ ಯಾವತ್ತಿಗೂ ಬಿಟ್ಕೊಡಲ್ಲ. ನನಗೂ ನಿಮಗೂ ಯಾವ ಬಂಧ ಸಂಬಂಧನೂ ಇಲ್ಲ. ಇಲ್ಲಿರೋಷ್ಟು ದಿನಾನು ನಾನು ಹೀಗೆ ಇರ್ತೀನಿ. ನಿನ್ನಿಂದನೇ ದೇವತೆಯಂತಹ ಅನುಪಮ ಜೀವನ ನಾಶ ಆಗೋಯ್ತು. ನೀನಿದೆಯಲ್ಲ ರಾಕ್ಷಸಿ. ಶೌರ್ಯ, ಏನಾಯ್ತಪ್ಪ? ಅಮ್ಮ, ನಿಂತ್ಕೊಳ್ಳಿ. ಏನೂ ಆಗಿಲ್ಲ ಅಮ್ಮ. ಯಾವುದೋ ಫೋಟೋ ಕೆಳಗಡೆ ಬಿದ್ದಿರೋ ಹಾಗಿದೆ. ನಿಂತ್ಕೋ. ನಾನು ನೋಡ್ಕೋತೀನಿ. ಅಮ್ಮ, ಕಲ್ಯಾಣಿನ ಕರ್ಕೊಂಡು ಹೋಗಿ. ಕಲ್ಯಾಣಿ, ಬಾ. ತಾತ, ಬನ್ನಿ ಇಲ್ಲಿ, ಬನ್ನಿ. ಇವಳು ಈ ಕಡೆ ಬನ್ನಿ. ಇವಳು ಹುಷಾರು, ಹುಷಾರು. ಇವಳಿಂದಾನೆ. ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ ತಾತ, ಕೂತ್ಕೊಳ್ಳಿ ತಾತ. ಇವಳಿಂದಾನೆ ಮಾಧುರಿ ಅತ್ತೆ ಮಾಡಿದ್ದು ತಪ್ಪೇ ತಾತ. ಆ ತಪ್ಪು ನಡೆದು 18 ವರ್ಷ ಆಗೋಗಿದೆ ತಾತ. ಇನ್ನು ನೀವು ಪದೇ ಪದೇ ಮನಸ್ಸಿಗಾಗಿರೋ ಗಾಯನ ನೆನಪು ಮಾಡ್ಕೊಂಡು ಯಾಕೆ ನೋವು ಮಾಡ್ಕೋತೀರಾ ತಾತ? ಅನುಪಮ ದೇವತೆ, ಅನ್ಯಾಯ ಆಗಿದೆ ಅವಳಿಗೆ. ಅನುಪಮ ಅಮ್ಮ ಆ ಮನೆ ಸೊಸೆ ಅಂತ ಯಾವತ್ತೋ ಮರ್ತು ಹೋಗಿದ್ದಾರೆ ತಾತ. ಈಗ ಮಗಳಲ್ವಾ, ಅಷ್ಟೇ ಚೆನ್ನಾಗಿ ಅಜ್ಜಿನ ನೋಡ್ಕೋತಿದ್ದಾರೆ. ಈಗ ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಮೊಮ್ಮಗಳ ಸ್ಥಾನದಲ್ಲಿ ಇವರನ್ನ ಸಂತೋಷವಾಗಿ ನೋಡ್ಕೋಬೇಕೇ ಹೊರತು ಹೀಗೆ ಬೇಜಾರು ಮಾಡ್ಕೋಬಾರ್ದು ತಾತ. ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕೇ ಹೊರತು ಹೀಗೆಲ್ಲ ಮಾಡ್ಬೋದಾ? ಮಾಡಬಾರ್ದು. ಆ ಫೋಟೋದಲ್ಲಿ ನನಗೆ ಯಾರೋ ಗೊತ್ತಿರೋರೇ ಇರೋ ಹಾಗಿದ್ರು.
ಗ್ಲಾಸ್ ಹೋಗಿರೋದ್ರಿಂದ ಸರಿಯಾಗಿ ಕಾಣಿಸ್ಲಿಲ್ಲ ನನ್ಗೆ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಕಲ್ಯಾಣಿ ನಿಂತ್ಕೋ. ಆ ಮನೇಲಿ ನನಗ್ ತೊಂದರೆ ಕೊಟ್ಟಾಗೆ ಇಲ್ಲಿ ಶೌರ್ಯನಿಗೆ ತೊಂದರೆ ಕೊಡ್ಬೇಡ ಪ್ಲೀಸ್. ಆದ್ರೂ ಇಲ್ಲಿ ನಿನಗೆ ಗೊತ್ತಿರೋರು ಯಾರು ಇರೋದಕ್ ಸಾಧ್ಯ? ಏನೇನೋ ಪ್ರಶ್ನೆಗಳನ್ನ ಕೇಳ್ಬೇಡ. ತಾತನ ಆರೋಗ್ಯ ಬೇರೆ ಮೊದಲಿನ ಹಾಗಿಲ್ಲ. ನನ್ಗೇನ್ ಹುಚ್ಚಿಡ್ದಿಲ್ಲ. ನಾನೇನ್ ಅವ್ರಿಗೆ ಯಾವ ತೊಂದ್ರೆನೂ ಕೊಡಲ್ಲ. ಹೌದು, ನಾನು ಅಜಯ್ ಮಾಧುರಿ ಮಗಳು ಅಂತ ಹೇಳಿದಕ್ಕೆ ನಿಮ್ಮನೆಯವ್ರು ಯಾಕೆ ಕೋಪ ಮಾಡ್ಕೊಂಡ್ರು? ನಮ್ಮ ಅಪ್ಪ ಅಮ್ಮ ಇಬ್ರು ನಿಮ್ಮನೆಯವ್ರಿಗೆಲ್ಲ ಗೊತ್ತಾ? ಹೇಗ್ ಗೊತ್ತು? ಓಹೋ, ನೀನು ನಮ್ಮ ಅಪ್ಪ ಅಮ್ಮನ ಮಧ್ಯೆ ಬಂದು ಅವ್ರನ್ನ ದೂರ ಮಾಡ್ದೆ ಅಂತ ಅವ್ರಿಗೂ ಗೊತ್ತು ಅಂತಾಯ್ತು. ತಪ್ಪು ನಿನ್ ಕಡೆ ಇರೋದಕ್ಕೆ ನನ್ನನ್ ಕಳ್ಸೋದಕ್ಕಾಗ್ದೆ ನಿನ್ನನ್ನು ಕಳಿಸ್ಬಿಟ್ರು ಅಷ್ಟೇ ಅಲ್ವಾ? ನಿಜವಾಗ್ಲೂ ಕೋಪದಲ್ಲಿ ನಿನ್ನ ಕಳ್ಸಿದ್ರಾ, ಇಲ್ಲಾಂದ್ರೆ ನನ್ನ ಮುಂದೆ ನಾಟಕ ಆಡ್ತಿದಾರಾ? ನಮ್ಮಮ್ಮ ಎಲ್ರಿಗೂ ಪ್ರೀತಿ ಹಂಚುವಂತ ದೇವತೆ. ಅವ್ರಿಗೆ ನಾಟಕ ಎಲ್ಲ ಆಡೋದಕ್ ಬರಲ್ಲ. ಅಂದ್ರೆ ಇವಾಗ ನೀನು ಕೂಡ ನಂತರನೇ ಅನಾಥೆ ಅಂತಾಯ್ತು. ಮಾಡಿರೋ ಪಾಪಕ್ಕೆ ಮೇಲೆ ದೇವ್ರು ಶಿಕ್ಷೆ ಕೊಡ್ತಾನೆ ಅಂತಾರೆ. ಆದ್ರೆ ಇದು ಕಲಿಯುಗ ಆಗಿರೋದಕ್ಕೆ, ನಿನ್ನಂತ ಪಾಪಿಗಳು ಜಾಸ್ತಿ ಇರೋದಕ್ಕೆ ಇಲ್ಲೇ ಶಿಕ್ಷೆ ಕೊಡ್ತಿರೋ ಹಾಗಿದ್ದಾನೆ. ಏನಮ್ಮ ಇನ್ನು ಇಲ್ಲೇ ಇದ್ದೀರಾ? ಮಾತಾಡ್ಕೋತಿದೀವಿ. ನೀನ್ ಮಾತಾಡಲ್ಲ, ಮಾತಲ್ಲೇ ಚುಚ್ತೀಯ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಅಮ್ಮ, ನಾನು ಹೋಗಿ ಸಂಪದನ್ ಕರ್ಕೊಂಡ್ ಬರ್ತೀನಿ. ಏನಂತ ಹೇಳ್ತೀಯ? ಎಲ್ಲಿಗೆ ಅಂತ ಹೇಳ್ತೀಯ ಶೌರ್ಯ? ನಾವಿಲ್ಲಿರೋದೇನಾದ್ರೂ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ಸುಮ್ನೆ ನಿನ್ಮೇಲೆ ಕಿರಿಚಾಡ್ತಾರೆ. ನಿಮ್ ಬಗ್ಗೆ ನಾನೇನು ಹೇಳಲ್ಲಮ್ಮ. ಸಂಪದನ ಬೇರೆ ರೀತಿಲಿ ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ. ನಮ್ಮ ಅಮ್ಮನಿಗೆ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಿದ್ರೆ ಸಾಕು. ಬರ್ತೀನಮ್ಮ. ಸ್ಯಾಮ್, ಶೌರ್ಯ ಎಲ್ಲಿಗೂ ಹೋಗಿದ್ದಾನೆ. ಅನುಪಮಮ್ಮ, ಕಲ್ಯಾಣಿ ಇಲ್ಲ. ಉಳಿದವರೆಲ್ಲ ಅವ್ರ ರೂಮಲ್ಲಿದ್ದಾರೆ. ಅಜ್ಜಿ ತಾತನೂ ಅವ್ರ ರೂಮಲ್ಲೇ ಇದ್ದಾರೆ. ಇದೇ ಕರೆಕ್ಟ್ ಟೈಮ್ ನಾವು ಓಡ್ ಹೋಗೋದಕ್ಕೆ. ಇನ್ನೇನು ಯೋಚನೆ ಮಾಡಬೇಡ ಸ್ಯಾಮ್. ಹಸೆಮಂಡೆ ಮೇಲೆ ನಮ್ಮಿಬ್ರನ್ನ ದೂರ ಮಾಡೋಕ್ಕೂ ಮುಂಚೆ ದೊಡ್ಡವರು ಯೋಚನೆ ಮಾಡಿದಿದ್ರೆ ನಮ್ಮ ಪರಿಸ್ಥಿತಿ ಹೀಗಿರ್ತಾನೆ ಇರಲಿಲ್ಲ. ಇದೇ ನಾನು ಕೊನೆ ಸಲ ಹೇಳ್ತಾ ಇರೋದು ಸ್ಯಾಮ್. ಇನ್ನು ನಿನ್ನಿಷ್ಟ. ನನ್ನ ಜೊತೆ ಬರ್ತೀಯಾ ಬರಲ್ವಾ? ಸರಿ, ಹೋಗೋಣ. ಸರಿ, ಹೋಗಿ ಬ್ಯಾಗ್ ರೆಡಿ ಮಾಡ್ಕೋ. ಶೌರ್ಯ ಬರೋದ್ರೊಳಗೆ ನಾವಿಲ್ಲಿಂದ ಹೋಗಿರ್ಬೇಕು. ನಾನು ಹೋಗಿ ಬ್ಯಾಗ್ ತರ್ತೀನಿ.
ಇಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ಬೇಕು? ಏನ್ ನಡೀತಿದೆ ಇಲ್ಲಿ? ಹೇಳಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಹೌದು, ಸಂಪದ ಹತ್ರ ನಿನ್ಗೇನ್ ಕೆಲ್ಸ? ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೋತಿದ್ದೀರಾ? ಇಲ್ಲ ಅದಕ್ಕೆ ಶೌರ್ಯ ಕಾಣಿಸ್ತಿಲ್ಲ ಅಲ್ವಾ, ಅದಕ್ಕೆ ಎಲ್ಲಿಗೆ ಹೋಗಿದ್ದಾನೆ ಅಂತ ಕೇಳ್ತಾ ಇದ್ದೆ. ಅವನಿಗೇನೋ ಸ್ಟೇಷನ್ ಇಂದ ಕಾಲ್ ಬಂತು ಅಂತ ಸಂಪದ ಹೇಳ್ತಾ ಇದ್ಲು. ಅಷ್ಟೇ ಅಲ್ವಾ ಸಂಪದ? ಅಷ್ಟೇ ಅಷ್ಟೇ. ಶೌರ್ಯ ಎಲ್ಲಿಗೆ ಹೋಗಿದ್ದಾನೆ? ತುಂಬಾ ಹೊತ್ತಿಂದ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲೇ ಇದ್ದೀನಮ್ಮ. ಒಂದು ಚಿಕ್ಕ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಅಷ್ಟೇ. ಅಮ್ಮ, ಸಂಪದ ಈ ನಡುವೆ ಸುಸ್ತಾಗಿ ಇರ್ತಾಳೆ, ಯಾಕಿರ್ಬೋದು? ಗರ್ಭಿಣಿಯರಿಗೆ ಕೆಲವೊಂದ್ಸಲ ಹಾಗಾಗೋದು ಸಹಜ ಶೌರ್ಯ. ಹೌದಾ? ಹಾಗಾದ್ರೆ ಈ ಹಾಲು ಕುಡಿ, ಸುಸ್ತು ಕಮ್ಮಿ ಆಗತ್ತೆ. ಬೇಡ ರೀ. ಬೆಳಗ್ಗೆಯಿಂದ ನೀನೇನೂ ತಿಂದಿಲ್ಲ, ಈಗ ಈ ಹಾಲು ಕುಡಿಲೇಬೇಕು. ಕುಡಿ. ಕುಡಿ ಸಂಪದ. ನನ್ನ ಕ್ಷಮಿಸು ಸಂಪದ, ಹಾಲು ಕುಡಿದ ತಕ್ಷಣ ವಾಂತಿ ಆಗೋ ಹಾಗೆ ಮಾಡಿದ್ದೀನಿ. ಚಿಕ್ಕ ಕೆಲಸ ಅಂದ್ರೆ ಆ ಅನುಪಮನ ವಾಪಸ್ ಈ ಮನೆಗ್ ಬಾ ಅಂತ ಬೇಡ್ಕೊಳ್ಳೋದಕ್ ಹೋಗಿದ್ದ? ಇಲ್ಲ ಅಂತಂದ್ರೆ ಹುಡುಕಿ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿದ್ದ? ಅಮ್ಮ, ಯಾಕಮ್ಮ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಗೊತ್ತಿಲ್ದೇ ಇರೋದನ್ನ ಕೇಳಿ ತಿಳ್ಕೊ ಅಂತ ಹೇಳಿದಾರೆ ಕಣೋ ದೊಡ್ಡವರು. ಏನಾಯ್ತು ಸಂಪದ? ಗೊತ್ತಿಲ್ಲ ರೀ. ಡಾಕ್ಟರ್ ಎಲ್ಲಿದ್ದೀರಾ? ಬೇಗ ಬನ್ನಿ. ಇದ್ದಕ್ಕಿದ್ದ ಹಾಗೆ ವಾಂತಿ ಆಗೋದಂದ್ರೆ ಏನು? ಗರ್ಭಿಣಿಯರಿಗೆ ಹೀಗೆಲ್ಲ ಆಗೋದ್ ಸಹಜನೇ. ಡಾಕ್ಟರ್, ಸಂಪದ ಇದಕ್ಕಿದ್ದ ಹಾಗೆ ವಾಮಿಟ್ ಮಾಡ್ಕೊಂಡ್ಲು, ಒಂದ್ಸಲ ಚೆಕ್ ಮಾಡಿ. ಓಕೆ. ನಾನು ಹೇಳಿದ್ ನಿಮಗೆ ನೆನಪಿದೆ ಅಲ್ವಾ? ನೋಡಿ. ಕುತ್ಕೊಳ್ಳಮ್ಮ. ಸಂಪದ ಅವರು ತುಂಬಾ ವೀಕ್ ಆಗಿದ್ದಾರೆ ಸರ್. ಅವ್ರೇನೋ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ನೀವೊಂದು ಕೆಲಸ ಮಾಡಿ, ಜಾಗ ಬದಲಾದ್ರೆ ಅವ್ರು ಬೇಗ ಬೆಟರ್ ಆಗ್ಬೋದು. ಒಂದ್ 4-5 ದಿನ ಅವ್ರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ಸರಿ ಡಾಕ್ಟರ್, ಕರ್ಕೊಂಡು ಹೋಗ್ತೀನಿ. ನೀವು ಹೊರಡಿ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು. ಶೌರ್ಯ, ನೀನ್ ಕರೀತಿದ್ದ ಹಾಗೆ ಒಂದೇ ನಿಮಿಷದಲ್ಲಿ ಡಾಕ್ಟರ್ ಹೇಗೋ ಬಂದ್ರು? ಸಂಪದ 2-3 ಡೇಸ್ ಇಂದ ತುಂಬಾ ವೀಕ್ ಆಗಿದ್ದಾಳೆ ಅಂತ ನಾನೇ ಬರೋದಕ್ಕೆ ಹೇಳಿದೆ. ನಾನು ಫೋನ್ ಮಾಡಿದಾಗ ಮನೆ ಹೊರಗೆ ಇದ್ರಂತಮ್ಮ. ಅಮ್ಮ, ನಾನು ಸಂಪದಾನ ಯಾವ್ದಾದ್ರೂ ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ಹೇಳಿದ ಹಾಗೆ
ವಾತಾವರಣ ಬದಲಾದ್ರೆ ಇವಳು ಫಾಸ್ಟಾಗಿ ರಿಕವರ್ ಆಗ್ತಾಳೇನೋ. ಇವಾಗ್ಲೇನಾ? ಹೌದಮ್ಮ. ಸಂಪದ, ನೀನ್ ಬ್ಯಾಗ್ ರೆಡಿ ಮಾಡ್ಕೋ.